ಪೊಲೀಸ್ ಯಾರು ಪ್ರಮೋಷನ್ ಕೊಡ್ತಾರೆ ಕಳ್ಳರಿಗೆ. ಮನ್ಸಿಗೆ ಏನೋ ನೆಮ್ಮದಿ ಶಾಂತಿ ಅನ್ನೋದೇ ಇಲ್ಲ ಗೈಸ್ ಟ್ರೈನ್ ಹೊಂಟೈತೆ ನೋಡ್ರಿ ಗೈಸ್. ಇಲ್ಲಿ ಬಂದಿಂದ ಪ್ರತಿ ಒಂದು ಟ್ರೈನ್ ಆರ್ ನೋಡಿತಾವು. ಅದು ಆರ್ ನೋಡಿ ಅದಕ್ಕೆ ರೀಸನ್ ಏನಂದ್ರ ಅಂಡ್ ಇಲ್ಲಿ ಕೂಡ ಕಲ್ಲು ಇರ್ತಾರೆ. ಇಲ್ಲೊಂದಿದೆ ನೋಡ್ರಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಒಂದು ಟೆಂಪಲ್ಗೆ ಹೋಗ್ಬೇಕು ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಮನ್ಸಿಗೆ ಏನೋ ನೆಮ್ಮದಿ ಶಾಂತಿ ಅನ್ನೋದೇ ಇಲ್ಲ ಗೈಸ್. ಯಾರು ಸ್ವಲ್ಪ ಏನಾರು ಮಾತಾಡಿದ ತಕ್ಷಣ ಸಿಟ್ಟು ತಾಳ್ಮೆ ಅನ್ನೋದೇ ಇಲ್ಲ ಒಟ್ಟಿನಲ್ಲಿ. ಅದಕ್ಕೆ ಸ್ವಲ್ಪ ಹೋಗಿ ದೇವಸ್ಥಾನಕ್ಕೆ ಪಾಸಿಟಿವ್ ವೈಬ್ಸ್ನ ತುಂಬ್ಕೊಂಡು ತಾಳ್ಮೆ ತುಂಬ್ಕೊಂಡು ಬರುಮಾ ಅಂತೇಳಿ ಹುಲಿಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗುಮಾ. ನಿಮಗೂ ಅಲ್ಲಿ ಹೋದ್ಮೇಲೆ ಹೆಂಗೈತೆ ಏನು ಅಂತೆಲ್ಲ ತೋರಿಸ್ತೀನಿ ಟೆಂಪಲ್ನ. ಆ್ಯಂಡ್ ನೀವು ಸ್ವಲ್ಪ ಪಾಸಿಟಿವ್ ವೈಬ್ಸ್ನ ತುಂಬ್ಕೊಳ್ಳಿ. ಓಕೆ ಕಮಾನ್ ಗೈಸ್. ಸ್ಕೂಟಿನ ಇಲ್ಲೇ ಬಿಟ್ಟು ಬಸ್ಸಿಗೆ ಹೋಗುಮಾ ಅಂತೇಳಿ ಈಗ ಬಸ್ಸಿಗೆ ಹೋಗ್ತಾ ಇದ್ದೀನಿ ಗೈಸ್. ಬಸ್ ಅಂತ ಐತೆ, ಹೋಗಿ ಹತ್ತುಮಾ. ಬಟ್ ಸೀಟ್ ಇಲ್ಲ. ಇಟ್ಸ್ ಓಕೆ, ನಿಂತ್ಕೊಂಡು ಹೋದ್ರೆ ಆಯಿತು ಅಷ್ಟೇ ಗೈಸ್. ಫೈನಲಿ ಹುಲಿಗೆಗೆ ಬಂದಾಯ್ತು. ಎಲ್ಲರಿಗೂ ಶ್ರೀ ಕ್ಷೇತ್ರ ಹುಲಿಗೆಗೆ ಸ್ವಾಗತ ಸುಸ್ವಾಗತ. ಗೈಸ್ ಜನ ಏನು ಅಷ್ಟೇನು ಜನ ಇಲ್ಲ ಗೈಸ್. ಇಲ್ಲಿ ಫುಲ್ ಎಲ್ಲ ಖಾಲಿ ಐತೆ. ನಾಳೆ ಎಲ್ಲ ಹುಣ್ಣಿಮೆ, ಸೊ ನಾಳೆ ಬರ್ತಾರೆ ಜನ. ಇವತ್ತು ಈವ್ನಿಂಗು ನಾಳೆ ಎಲ್ಲ ಬರ್ತಾರೆ. ಇವಾಗ ನಾವು ಹೋಗಿ ಕಾಯಿ ಕರ್ಪೂರ ಎಲ್ಲ ತಗೊಬೇಕು. ಹೋಗಿ ಕಾಯಿ ಎಲ್ಲ ಹೊಡಿಸ್ಬೇಕಲ್ಲ ಗೈಸ್. ಸೊ ಬನ್ನಿ ಫಸ್ಟ್ ಕಾಯಿ ಕರ್ಪೂರ ತಾನು ಗೈಸ್. ಇಲ್ಲೇ ಕಾಯಿ ತಗೊಂಡ್ರೆ ಆಯ್ತು. ಬೈ ಎಷ್ಟು ಕಾಯಿ ನೋಡಿ ಹಾಕ್ಬ 50 ಹಾಕ್ಬ. ಸರಿ ಕೊಡ್ರಿ. ಇಷ್ಟ ಹೂ ಏನಿಲ್ಲ, ಹೂ ಹಾಕ್ಬ. ಮತ್ತೆ ಗೈಸ್ ಕಾಯಿ ಎಲ್ಲ ತಗೊಂಡು ಈಗ ಒಳಗಡೆ ಹೋಗ್ತಾ ಇದೀನಿ. ಇಲ್ಲಿ ಹೂವು ಹಣ್ಣು ಎಲ್ಲ ಇದ್ರಲ್ಲೇ ಐತೆ. ಅಲ್ಲಿ ಇನ್ನೊಂದು ಏನ್ ಗೊತ್ತಾ ಗೈಸ್, ಅಲ್ಲೆಲ್ಲ ಬಾತ್ರೂಮ್ ಎಲ್ಲ ಮಾಡಿಸಿದಾರೆ ನೋಡಿ. ಲೇಡೀಸ್ ಜೆಂಟ್ಸ್ ಎಲ್ಲ ಅದೆಲ್ಲ ಫಸ್ಟ್ ಇದ್ದಿಲ್ಲ, ಇವಾಗ ಮಾಡಿಸಿದ್ದಾರೆ. ಆ್ಯಂಡ್ ಜನ ಎಲ್ಲ ಬರ್ತಾರಲ್ಲ ಅವರೆಲ್ಲ ಇಲ್ಲೇ ಉಳ್ಕೊಳ್ಳೋದು. ಇದ್ರ ತಳಗಡೆನೆ ಉಳ್ಕೊಂಡಿರ್ತಾರೆ ಎಲ್ರು. ಇಲ್ಲಿಂದ ಅಲ್ಲಿವರೆಗೂ ಇದಾರೆ ನೋಡ್ರಿ. ಕಳ್ಳರಿದ್ದಾರೆ, ಎಚ್ಚರಿಕೆ. ಪೊಲೀಸ್ ಯಾರು ಪ್ರಮೋಷನ್ ಕೊಡ್ತಾರೆ ಕಳ್ಳರಿಗೆ. ಇದೇ ಮೇನ್ ದ್ವಾರ ಗೈಸ್. ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕು. ಅಲ್ಲಿ ಕಾಯಿ ಹೊಡಿ ಅದಿರೋದು. ನಾವು ಈಗ ಇಲ್ಲಿ ಸ್ಲಿಪ್ಪರ್ ಬಿಡಬೇಕು. 2 ರೂಪಾಯಿ ಇಲ್ಲಿ ಒಂದು ಜೊತೆಗೆ. ಇಲ್ಲಿ ಬಂದು ಸ್ಲಿಪ್ಪರ್ ಬಿಟ್ಟು ಹಿಂಗೆ ಒಳಗಡೆ ಹೋದ್ರಾಯ್ತು. ಇಲ್ಲೆಲ್ಲ ಸ್ವೀಟ್ ಪ್ರಸಾದ ಎಲ್ಲ ಇಲ್ಲಿ ಕೊಡೋದು. ಸ್ವೀಟ್ ಎಲ್ಲ ಪ್ರಸಾದ ಇಲ್ಲಿ ಕೊಡೋದು ಗೈಸ್. ಒಳಗಡೆ ಬಂದೆ. ಇಲ್ಲಿ ಇದು ಪರಶುರಾಮನ ಗುಡಿ, ಇಲ್ಲಿ ಕಾಳಮ್ಮನ ಗುಡಿ. ಜನ ಎಲ್ಲ ಇಲ್ಲೇ ಕೂತ್ಕೊಂಡಿದ್ದಾರೆ ನೋಡ್ರಿ. ನಾವು ಮನ್ಸಲ್ಲಿ ಏನಾರು ಅನ್ಕೊಂತೀವಲ್ಲ ಗೈಸ್, ಅದನ್ನ ಅನ್ಕೊಂಡು ಈ ಕಲ್ಲು ತಿರುಗಿಸಿದ್ರೆ ಅದು ಆಸೆ ಎಲ್ಲ ಈಡೇರುತ್ತೆ ಅಂತ. ನಮ್ಮ ಕನಸುಗಳು ಈಡೇರ್ತವೆ. ಆ್ಯಂಡ್ ಇಲ್ಲಿ ಕೂಡ ಕಲ್ಲು ಎತ್ತಾರೆ. ಇಲ್ಲೊಂದಿದೆ ನೋಡ್ರಿ, ಇಲ್ಲಿ ಕಲ್ಲು ಎತ್ತಾರೆ ಆ ಥರ ಅನ್ಕೊಂಡು ಗೈಸ್. ದರ್ಶನ ಮುಗಿಸ್ಕೊಂಡು ಬಂದೆ. ಜಸ್ಟ್ 10 ಮಿನಿಟ್ಸಲ್ಲಿ ಆಗೋಯ್ತು ಗೈಸ್ ದರ್ಶನ. ಈಗ ಇಲ್ಲಿ ಕಾಯಿ ಹೊಡಿಬೇಕು. ಬನ್ನಿ ಕಾಯಿ ಹೊಡಿಮ. ನಾನೇ ಕುಡಿದ್ಬಿಡ್ತೀನಿ ಗೈಸ್. ಗೈಸ್ ನಾಳೆ ಹುಣ್ಣಿಮೆ ಅಂತ. ಇಲ್ಲಿ ನೋಡ್ರಿ ಬಂಡಿ ಕಟ್ಕೊ ಬಂದವ್ರೆ. ಬ್ಯಾಟಿ ಮಾಡ್ತಾರೆ ಇಲ್ಲಿ ಬಂದು. ನಾಳೆ ಕುರಿ ಕೋಳಿ ಹೊಡಿತಾರೆ ಇಲ್ಲಿ. ಎಷ್ಟು ಚಂದ ಕಟ್ಕೊ ಬಂದಾರೆ ನೋಡ್ರಿ ಗೈಸ್. ಜೈ ರಾಯಣ್ಣ. ಇದು ಒಂಥರ ಚಂದ ಗೈಸ್. ಈ ತರ ಹಳ್ಳಿಯಿಂದ ಬಂಡಿ ಎಲ್ಲ ಕಟ್ಕೊಂಬಂದು ಎಲ್ಲರೂ ಜಾತ್ರೆಗೆ ಬರ್ತಾರಲ್ಲ ಬಂಡಿಯಲ್ಲಿ, ಅದೊಂಥರ ಚಂದ. ಅದು ನಮಸ್ಕಾರ ಮಾಡ್ಕೊಂಡು ಹಿಂಗಿಂದ ಬರ್ತಾರೆ. ಈ ರೂಟಲ್ಲಿ ಹಿಂಗೆ ಒಳಗೆ ಹೋಗ್ತಾರೆ ಹಿಂಗೆ ಸೀದಾ. ಸೊ ಈಗ ನಾನು ಒಳಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಒಳಗೆ ತೋರಿಸ್ತೀನಿ ನಿಮಗೆ ಗೈಸ್. ಟ್ರೈನ್ ಹೊಂಟೈತೆ ನೋಡ್ರಿ ಗೈಸ್. ಇಲ್ಲಿ ಬಂದಿಂದ ಪ್ರತಿ ಒಂದು ಟ್ರೈನು ಆರ್ ನೋಡಿತಾವು. ಅದೇನಾದ್ರು ನಿಮಗೆ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇಲ್ಲಿ ಬಂದಿದ್ದ ಪ್ರತಿ ಒಂದು ಟ್ರೈನು ಆರ್ ನೋಡಿಲೇಬೇಕು. ಹೊಡಿತಾವು. ಯಾಕಂತ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದೇ ನೋಡಿ ಗೈಸ್ ಹೊಳೆ. ಅಲ್ಲೆಲ್ಲ ಎತ್ತಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡ್ರಿ. ಹಳ್ಳಿಯಿಂದ ಬಂದವ್ರು ಅವರೆಲ್ಲ ಎತ್ತಿಗೆ ಸ್ನಾನ ಮಾಡಿಸ್ತವ್ರೆ. ನೀರೇನು ಅಷ್ಟಿಲ್ಲ, ಕಮ್ಮಿ ಆಗಿದಾವೆ ನೀರೆಲ್ಲ. ಈಗ ಅಂದ್ರೆ ಅಲ್ಲಿ ಡ್ಯಾಮ್ ಬಿಟ್ಟಿಲ್ಲಲ್ಲ ನೀರನ್ನ, ಎಲ್ಲ ಹೋಗಿದಾವೆ. ಸೊ ಈಗ ನೀರು ಕಮ್ಮಿ ಆಗಿಬಿಟ್ಟಿದ್ದಾವೆ. ಫಸ್ಟೆಲ್ಲ ಇತ್ತು. ಫಸ್ಟೆಲ್ಲ ಎಷ್ಟು ಜೋರು ಬರ್ತಿದ್ವು ಅಂದ್ರೆ ನೀರು ಒಬ್ಬ ಸಾಮಾನ್ಯ ಫೋರ್ಸಲ್ಲಿ ಬರ್ತಿದ್ದಿಲ್ಲ. ಒಂದ್ಸರಿ ಏನಾಯ್ತು ಗೊತ್ತಾ, ಇಲ್ಲಿ ಒಬ್ಬ ಗಂಡ್ಮಗ ಸುಳಿ ಇರ್ತಾವ. ಇಲ್ಲಿ ಭಾಳ ಸುಳಿ. ಒಬ್ಬ ಗಂಡ್ಮ ಹಿಂಗ ಈಜ್ ಹೊಡ್ಕೊಂತ ಹೋಗೋ ಹೊತ್ನಾಗ ನೀರು ಸ್ಪೀಡಾಗಿ ಬಂದ ಮುಂದೆ ಕೊಚ್ಕೊಂಡು ಹೊಂಟದ. ನಮ್ಮ ಅಜ್ಜಿ ಸಾರಿ ನಿಂಗೆ ಎಸ್ತ್ ಅವ್ರನ್ನ ಕಾಪಾಡಿದ್ರು ನಮ್ಮ ಅಜ್ಜಿ ಒಂದ್ಸಾರಿ. ಅವಾಗ ಎಲ್ಲರೂ ಬಂದಿದ್ವಿ ಇಲ್ಲಿ ಬ್ಯಾಟಿ ಮಾಡಕಂತ ಬಂದಿದ್ವಿ ನಾವು. ಅವಾಗ ಅದು ನಡೆದ ಘಟನೆ. ನಮ್ಮ ಅಜ್ಜಿ ಹೀರೋ ಆಗ್ಬಿಟ್ಟಿದ್ರು ಅವತ್ತೆಲ್ಲ. ಎಲ್ಲರ ಜನ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಅಜ್ಜಿಗೆ. ಇಲ್ಲಿ ಪಡ್ಲಿಗೆ ಪೂಜೆ ಮಾಡಿಸ್ತಾರೆ ನೋಡ್ರಿ ಗೈಸ್. ಇವಾಗ ಏನಾರು ಪೂಜೆ ಗೀಜೆ ಮಾಡಿಸ್ತಿರ್ತಾರಲ್ಲ ಗೈಸ್, ಅವರೆಲ್ಲ ಬಂದು ಇಲ್ಲಿ ಪಡ್ಲಿಗೆ ಪೂಜೆ ಮಾಡಿಸ್ತಾರೆ. ಇಲ್ಲೆಲ್ಲ ಇದ್ದಾರೆ ನೋಡ್ರಿ, ಅಲ್ಲಿ ಆ ಕಡೆ ಈ ಕಡೆ ಗೈಸ್. ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಫಸ್ಟ್ ಏನಾರು ಟಿಫನ್ ಮಾಡ್ಬೇಕು ಗೈಸ್. ಹೊಟ್ಟೆ ಹಸ್ವಾಗೈತೆ ನನಗೆ. ಆ್ಯಂಡ್ ನನ್ನ ವಾಯ್ಸ್ ನಿಮ್ಗೆ ಕರೆಕ್ಟಾಗಿ ಕೇಳ್ತೈತೆ ಇಲ್ಲ ಗೊತ್ತಿಲ್ಲ ನನಗೆ. ನನಗೆ ಸ್ವಲ್ಪ ಫೀವರ್ ಒಂದಾಗೈತೆ, ಆಮೇಲೆ ಕೆಮ್ಮು ಒಂದಾಗ್ಬಿಟ್ಟೈತೆ. ವಾಯ್ಸ್ ಗೊರ್ಗೊರ್ ಅಂತ ಐತೆ. ಕಫ ಒಂದಾಗೈತೆ ಗೈಸ್. ಮಿಷಿನ್ ಹಾಕ್ಸ್ಬೇಕು, ಕಫ ತೆಗಿಸ್ಬೇಕು ನಂದು. ನೋಡ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಟೈಮ್ ಒಂದಿಲ್ಲ, ಹೋಗ್ಬೇಕು ಒಂದಿನ ಆಸ್ಪತ್ರೆಗೆ.
ನೋಡಮ್ಮ ಗೈಸ್ ಟ್ರೈನ್ ಹೊಂಟೈತಿ ನೋಡ್ರಿ. ಈಗ ಆರ್ ಹೊಡಿತೈತಿ ಅದ ಇಲ್ಲಿ ಹೊಡಿತ್ ನೋಡ್ರಿ. ಅದು ಆರ್ ಹೊಡಿಯೋದಕ್ಕೆ ರೀಸನ್ ಏನಂದ್ರ ಅವಾಗ ಈ ಊರಿನ ಗೌಡ್ರ ಏನಿದ್ರಲ್ಲ ಅವರು ಹುಲಿಗೆಮ್ಮಗ ನಿಮ್ ಪವಾಡ ತೋರಿಸ್ರಿ ಅಂತ ಹೇಳಿದಾಗ ಬರೋ ಟ್ರೈನ್ ತಡೆದು ನಿಲ್ಸಿದ್ರಂತೆ ಅವರು. ಅದಕ್ಕೋಸ್ಕರ ಅವತ್ತಿಂದ ಇಲ್ಲಿ ಬಂದಾಗ ಅದು ಹುಲಿಗೆಮ್ಮಗ ನಮಸ್ಕಾರ ಮಾಡಿತ್ತಾರಂತೆ. ಅಂದ್ರ ಅದು ಒಂದು ಹೆಂಗ್ ಹೇಳೋದು ಗೈಸ್ ನಿಮ್ಗೆ ನನಗೆ ಅದು ಹೆಂಗ್ ಹೇಳ್ಬೇಕಂತ ಅರ್ಥ ಆಗೋತ್ತು. ಒಂಥರ ಭಕ್ತಿ ತೋರಿಸ್ದಂಗೆ ಗೈಸ್, ಹಂಗೆ ಅನ್ಕೊಳ್ಳಿ. ಭಕ್ತಿ ತೋರಿಸ್ದಂಗೆ 2 ಸರಿ ಆರು ನೋಡ್ದಕ್ಕ ಪ್ರತಿಯೊಂದು ಟ್ರೈನ್ 2 ಸರಿ ಬಂದು ಅಲ್ಲಿ ಇದ್ರ ಹತ್ರ ಹಿಂಗ ಇದು ಗೋಪುರ ಕಂಡ ತಕ್ಷಣ 2 ಸರಿ ಆರು ನೋಡಿತೇವೆ ಎಲ್ಲ ಪ್ರತಿಯೊಂದು ಟ್ರೈನ್ ಕೂಡ. ಗೈಸ್ ಇಲ್ಲಿ ವೇಟ್ ಚೆಕ್ ಮಾಡ್ತಾರಂತ, ವೇಟ್ ಚೆಕ್ ಮಾಡ್ಸಮ್ಮ ಎಷ್ಟಿದೆ ನೋಡು. 70ಕ್ಕೆ 2 ಪಾಯಿಂಟ್ ಕಮ್ಮಿ, 68. ಯಪ್ಪ ದೇವ 68 kg ಇದೀನಿ ಗೈಸ್. ನಾನು ವೇಟ್ ಕಮ್ಮಿ ಮಾಡ್ಬೇಕು ನಾನು ಫಸ್ಟು. ನಾನು ಏನು ಗೈಸ್ ಆ ನಮ್ಮನೆ ವೇಟ್ ಆಗ್ಬಿಟ್ಟಿನಿ, ಡುಮುಕ್ ಆಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಏನು ಹೊರಗೆ ಅಡ್ಡಾಡಲ್ಲ, ವಾಕ್ ಹೋಗಲ್ಲ, ಏನಿಲ್ಲ, ಎಲ್ಲ ಡುಮುಕ್ ಬಾತ್ಕೊಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಚರ್ಬಿ ಬಂದ್ಬಿಡೈ ಜಾಸ್ತಿ, ಕೊಬ್ಬು ಇದೆಲ್ಲ ನನಗೆ ಕರಗಿಸ್ಬೇಕು ಮೈನ್. ಇಲ್ಲಿ ನೋಡ್ರಿ ಗೈಸ್ ಎಲ್ಲ ಪ್ರಸಾದಕ್ಕಂತ ನಿಂತವ್ರು ಇವರು. ಇಲ್ಲಿ ಪ್ರಸಾದ ಇರುತ್ತೆ. ಎಷ್ಟು 12 ಗಂಟೆಯಿಂದನೇ ಇರುತ್ತೆ ಗೈಸ್. 12 ಆಲ್ರೆಡಿ 12 ಆಗೈತೆ. 1 ಗಂಟೆಯಿಂದನೋ 2 ಗಂಟೆಯಿಂದ ಎಷ್ಟೋ ಇರುತ್ತೆ, ಒಟ್ನಲ್ಲಿ ಪ್ರಸಾದ ಇರುತ್ತೆ ಮಧ್ಯಾಹ್ನ ಇಲ್ಲಿ. ನೀವು ಯಾರು ಬಂದರೆ ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗಿ. ನಾವು ಸ್ವಲ್ಪ ಬೇರೆ ಒಂದು ಕೆಲಸ ಐತೆ ನಂದು, ಬೇರೆ ಎಲ್ಲಿಗೋ ಹೋಗೋದೈತೆ. ಸೊ ಅದಕ್ಕೋಸ್ಕರ ಇವಾಗ ಪ್ರಸಾದ ಮಾಡೋಷ್ಟು ಟೈಮ್ ಇಲ್ಲ, ಅದಕ್ಕೆ ಹೋಗಿ ಅಲ್ಲಿ ಏನಾರು ತಿಂದು ಹೋಗ್ಬಿಡ್ತೀನಿ ಗೈಸ್. ನಾನು ಲಾಗ್ ಮಾಡ್ಕೊಂಡು ಸ್ಲಿಪ್ಪರ್ ಹಾಕ್ಯಂಡು ಹೋಗೋದು ಮರ್ತ್ಬಿಟ್ಟಿನಿ ಗೈಸ್. ಹಂಗೆ ಹೊಂಟ್ಬಿಟ್ಟಿನಿ ಸುಮ್ಮನೆ. ಅಲ್ಲಿ ಮುಂದಕ್ಕೆ ಹೋಗಿಂದ ಕಾಲು ಸುಟ್ಟು ಅವ ನೆನಪಾಯ್ತು, ಅಯ್ಯೋ ನಾನು ಸ್ಲಿಪ್ಪರ್ ಹಾಕ್ಯಂದಿಲ್ಲ, ನಾನು ಅಲ್ಲೇ ಬಿಟ್ಟು ಬಂದೀನಿ ಅಂತ ಗೈಸ್. ಇವಾಗ ನಾನು ಟಿಫನ್ ಮಾಡೋದು ಬಂದಿದ್ದೀನಿ, ಪೂರಿ ತಗೊಂಡಿದ್ದೀನಿ ಗೈಸ್. ಟಿಫನ್ನ ನೋಡಮ್ಮ ಟೇಸ್ಟ್ ಹೆಂಗೈತೆ ಅಂತ. ಓಕೆ ಗೈಸ್ ಚೆನ್ನಾಗೈತೆ, ಪರವಾಗಿಲ್ಲ ಗೈಸ್. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡ್ಕೊಂಡು ಬಂದು ಈಗ ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬರ್ತೈತೆ ಒಂದು ಬಸ್ ಬಂತು, ಹಿಂಗೆ ಓಡಿ ಬರೋಷ್ಟಲ್ಲಿ ಮಿಸ್ ಆಗಿಬಿಡ್ತು ಗೈಸ್, ಹೋಗೇ ಬಿಡ್ತದೆ. ಅದಕ್ಕೆ ಈಗ ವೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಯಾವ್ದಾರು ಬರ್ತಾ ಇರ್ತಾವೆ ಒಂದು 10-15 ನಿಮಿಷ 20 ನಿಮಿಷಕ್ಕೆ ಒಂದು ಬರ್ತಾನೆ ಇರ್ತವೆ. ಒಳಗಡೆ ಶಿಕೆ ಒಂದು ಗೈಸ್, ಬಿಸಿಲು ಹೆವಿ ಬಿಸಿಲು ಐತೆ, ಒಳಗಡೆ ಉರಿತೈತೆ ಮೈಯೆಲ್ಲ. ಹೆಂಗಂದ್ರೆ ಯಾವ್ದಾರು ತಣ್ಣ ನೀರಿದ್ರೆ ಹೋಗಿ ನೀರೊಳಗೆ ಬಿದ್ಬಿಡ್ಲ ಅನಿಸ್ತೈತೆ ಮನಸ್ಸು, ಅಷ್ಟು ಉರಿ ಒಳಗೆಲ್ಲ ಶಿಕೆ ಗೈಸ್. ಹೊರಗಡೆ ಬಿಸಿಲಿನ ಹೊಡೆತಕ್ಕೆ ನಿಂತ್ಕೊಳ್ಳೋಕ್ಕಾಗದೆ ಬಂದು ಇಲ್ಲಿ ATM ಒಳಗಡೆ ನಿಂತಿದ್ದೀನಿ ಗೈಸ್. ಇಲ್ಲಾದ್ರೆ 2 AC ಇದಾವೆ, ಇಲ್ಲೊಂದು ಐತೆ ಅಲ್ಲೊಂದು, ತಣ್ಣಗೆ ಅನಿಸ್ತೈತೆ ಗೈಸ್. ಫೈನಲಿ ಬಂದು ಬಸ್ ಹತ್ತಿದೆ, ಹೆವಿ ರಶ್ ಗೈಸ್. ಇವರು ಇಳಿಯಲ್ಲ, ಅವರು ಹತ್ತಲ್ಲ. ಅವ್ರ ಜನ ನೋಡಿದ್ರೆ ಹಿಂದೆ ಆರು ಹೊಡೆದ ಅವ್ರು 1 ನಿಮಿಷ ಸುಮ್ಮನೆ ಇರಲ್ಲ. ಇದೇನ ಜನ ಹೆಂಗಂದ್ರ ಹೊತ್ನಾಗ ಎಷ್ಟು ಜೋರ್ ಹತ್ತಿರ್ತಾರ, ದೂಕಾಡಿಕೆ ಇಳಿಯೋ ಹೊತ್ನಾಗ ಜೋರ್ ಇಳಿಯಲ್ಲ, ನಿಧಾನಕ್ಕೆ ಇಳಿತಾರ. ಯಪ್ಪ ಅದ್ರಾಗ ಈ ಬಿಸಿಲು ಗೈಸ್. ಅಲ್ಲಿ ಸ್ವಲ್ಪ AC ಒಳಗೆ ನಿಂತು ಬಂದದಕ್ಕೆ ಸ್ವಲ್ಪ ತಣ್ಣಗೆ ಅನ್ಸೈತೆ ಅಷ್ಟ. ಇಲ್ಲೇ ನಿಂತಿದ್ದಂದ್ರೆ ಈ ಸೆಕೆ ಹೊಡೆದಕ್ಕ ಗೈಸ್. ಬಸ್ ಇಳಿದು ಇವಾಗ ಬಂದೆ, ಬಿಸಿಲು ಹೆವಿ ಐತೆ. ಅದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಮ ಅಂತ ಇಲ್ಲಿ ಜ್ಯೂಸ್ ಶಾಪಿಗೆ ಬಂದೀನಿ. ಏನಾರು ಜ್ಯೂಸ್ ತಗೊಳಮ್ಮ, ಕುಡ್ದು ಮನೆಗೆ ಹೋಗ್ಬೇಕೀಗ ಗೈಸ್. ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹೇಳಿದ್ದೀನಿ, ತಗೊಂಬರ್ತಾರಂತ. ಇವಾಗ ಒಂದು ಫ್ಯೂ ಮಿನಿಟ್ಸ್ ವೇಟ್ ಮಾಡಿರಿ, ತಗೊಂಬರ್ತಾರೆ ಅಂತ ಹೇಳಿದ್ದಾರೆ. ಐಸ್ ಸ್ವಲ್ಪ ಜಾಸ್ತಿ ಹಾಕಿ ಕೋಲ್ಡ್ ಜಾಸ್ತಿ ಇರಲಿ ಅಂತ ಹೇಳಿದ್ದೀನಿ ಗೈಸ್. ನಮ್ಮ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬಂದಿದೆ, ಈಗ ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳಮ್ಮ ಬನ್ನಿ. ತಣ್ಣಗಾಯ್ತು ಗೈಸ್, ನಿಜ ಭಾರಿ ಕೋಲ್ಡ್ ಐತೆ. ಗೈಸ್ ಜ್ಯೂಸ್ ಕುಡಿದು ಈಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಸ್ವಲ್ಪ ಇವಾಗ ಹೊಟ್ಟೆ ಎಲ್ಲ ತಣ್ಣಗೆ ಆಗ್ತೈತೆ, ಕೂಲ್ ಆಗ್ತೈತೆ ಮನಸ್ಸೆಲ್ಲ ಸ್ವಲ್ಪ. ಬನ್ನಿ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಗೈಸ್. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡೆ. ಇವಾಗ ಒಂದು ವಾರದಿಂದ ನಾನು ಹೊರಗಡೆನೂ ಹೋಗಿದ್ದಿಲ್ಲ ಗೈಸ್, ಸುಸ್ತೊಂದಾಗಿತ್ತು, ಸ್ವಲ್ಪ ಹುಷಾರಿದ್ದಿಲ್ಲ, ಫೀವರ್ ಎಲ್ಲ ಆಗಿರೋದಕ್ಕೆ ಒಂದು ವಾರದಿಂದ ಹೋಗ್ದಿರೋದಕ್ಕೆ ಇವತ್ತು ಹೋಗಿದ್ದೀನಲ್ಲ, ಜಾಸ್ತಿ ಬಿಸಿಲಿಗೆ ಅಡ್ಡಾಡ್ಬಿಟ್ನಲ್ಲ, ತಲೆ ಒಂಥರ ನೋವು ಹಾಕೊಂತೈತಿ, ಬಾಡಿ ಎಲ್ಲ ಸಿಕ್ಕಾಬಿಟ್ಟೆ ಒಂಥರ ಜಡ ಆ ಥರ ಆಗೋಕುಂತೈತೆ. ಅದಕ್ಕೆ ಸ್ವಲ್ಪ ಮಲ್ಕೊಂಬಿಡ್ಬೇಕಂತ ಮಲ್ಕೊಂಡಿದ್ದೀನಿ ಈಗ. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುಮ ನಾಳೆ ಇನ್ನೊಂದು ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.